ಎಲ್ರಿಗೂ ನಮಸ್ಕಾರ. ನಾನು ಯೋಗೀಶ್ ಅಪ್ಪಾಜಯ್ಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ. ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ತರಬೇತುದಾರ, ಸಲಹೆಗಾರ, ಅಗ್ರ ಪ್ರೇರಕ ಭಾಷಣಕಾರ ಹಾಗೂ ಕರ್ನಾಟಕ ರಾಜ್ಯ ರೈತ ಬ್ರ್ಯಾಂಡ್ಗಳ ನೇರ ಮಾರಾಟ ಅಭಿವೃದ್ಧಿ ವೇದಿಕೆಯ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ. ನನ್ನ ಕೃಷಿ ಮಾರುಕಟ್ಟೆ ಕ್ರಾಂತಿ ಪುಸ್ತಕದ ಕಡೆಯ ಅಧ್ಯಾಯಕ್ಕೆ ಬಂದಿದ್ದೇನೆ. ಆ ಕಡೆಯ ಅಧ್ಯಾಯದ ಶೀರ್ಷಿಕೆ ಕೃಷಿಕರ ಹಿಂದಿನ ಮತ್ತು ಇಂದಿನ ಮನಸ್ಥಿತಿ, ದುಸ್ಥಿತಿ ಮತ್ತು ಪರಿಸ್ಥಿತಿ. ಕೃಷಿಕರ ಹಿಂದಿನ ಮತ್ತು ಇಂದಿನ ಮನಸ್ಥಿತಿ, ದುಸ್ಥಿತಿ ಮತ್ತು ಪರಿಸ್ಥಿತಿ. ಹಿಂದೆ ನಾವು ಯಾಕೆ ಈ ಥರ ಮಾರುಕಟ್ಟೆಯಲ್ಲಿ ಸೋಲ್ತಾ ಇದ್ದೀವಿ ಅಥವಾ ಯಾಕೆ ಒಂದು ಪರಿಸ್ಥಿತಿಲಿ ಇದ್ದೀವಿ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅದರಲ್ಲಿ ಭಾಳ ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ ಅದರಲ್ಲಿ ಒಂದು ವಿಷಯ, ಮೊದಲು ಏನು ಮಾಡ್ತೀವಿ, ಮೊದಲು ಬಿತ್ತನೆ ಮಾಡ್ತೀವಿ, ಆನಂತರ ಕಟಾವು ಮಾಡ್ತೀವಿ. ಕಟಾವು ಮಾಡಾದ್ಮೇಲೆ ಮಾರಾಟದ ಪರದಾಟ. ಬಿತ್ತನೆ, ಕಟಾವು ಮತ್ತು ಮಾರಾಟದ ಪರದಾಟ. ನಾವು ಯಾವುದೇ ಬೆಳೆ ಬೆಳೆಯುವಾಗ ಅದನ್ನು ಎಲ್ಲಿ ಮಾರಬೇಕು, ಹೇಗೆ ಮಾರಬೇಕು, ಅದ್ರ ಬಗ್ಗೆ ಏನೂ ಸಹ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಹೋಗಲ್ಲ, ಬೆಳೆದು ಬಿಡ್ತೀವಿ. ಆದರೆ ದೌರ್ಭಾಗ್ಯ ಏನಾಗಿದೆ ಅಂದರೆ ಬಹುತೇಕ ಬೆಳೆಗಳು, ಕೆಲವು ಬೆಳೆಗಳನ್ನ ಹೊರತುಪಡಿಸಿ ಎಲ್ಲ ಬೆಳೆಗಳನ್ನೂ ನಾವು ಹೆಚ್ಚು ಕಾಲ ಸಂಗ್ರಹಣ ಮಾಡಲಿಕ್ಕಾಗಲ್ಲ. ಹಾಗಾಗಿ ಅನಿವಾರ್ಯವಾಗಿ ಅದನ್ನು ನಾವು ಮಾರಾಟ ಮಾಡೋಂಥ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಹಾಗಾಗಿ ಅದನ್ನು ಬೆಳೆದಿದ್ದೀವಿ, ಇಟ್ಕೊಳ್ಳೋಕ್ಕಾಗಲ್ಲ, ಮಾರಲೇಬೇಕು. ಹಾಗೆ ಅದನ್ನು ಏನಾಗಿದೆ, ಆ ವ್ಯವಸ್ಥೆಯ ದುರುಪಯೋಗ ಇರ್ಬೋದು ಅಥವಾ ವ್ಯವಸ್ಥೆ ಒಳಗಡೆ ಏನಾಗ್ತಾ ಇದೆ ಅಂದರೆ ಬೆಳೆದವನಿಗೆ 3 ಕಾಸು, ಮಾರದಂಥವ್ರಿಗೆ 100 ಕಾಸು ಸಿಗ್ತಾ ಇದೆ. ಇದು ವಾಸ್ತವ. ಆದರೆ ಏನಾಗಬೇಕು, ಸೂಕ್ತವಾದಂಥ ವ್ಯವಸ್ಥೆ ಯಾವುದು ಅಂತ ಅಂದರೆ, ಅನಿವಾರ್ಯವಾಗಿ ಬದಲಾಗಬೇಕಾಗಿರೋಂಥ ಮನಸ್ಥಿತಿ ಇರ್ಬೋದು, ಪರಿಸ್ಥಿತಿ ಯಾವುದು ಅಂದರೆ, ಮೊದಲು ಬಿತ್ತನೆ ಅಲ್ಲ, ಮೊದಲು ಮಾರುಕಟ್ಟೆ ಮಾಹಿತಿ ತಿಳ್ಕೊಳ್ಬೇಕು. ಅಂದರೆ ಮಾರುಕಟ್ಟೆ ಮಾಹಿತಿಯ ಸಂಗ್ರಹ ಆಗಬೇಕು, ಅದರ ಸಮೀಕ್ಷೆ ಆಗಬೇಕು, ಹುಡುಕಾಟ, ಸಂಶೋಧನೆ, ಅವಲೋಕನ, ಸಿದ್ಧತೆ. ಯಾವುದೇ ಬೆಳೆ ಬೆಳಿತೀವಿ ಅಂತಂದ್ರೂ ಅದು ಮಾರ್ಕೆಟ್ ಹೇಗಿದೆ, ಅದನ್ನು ಯಾರ ರಫ್ತುದಾರ ಯಾರು ಇದ್ದಾರಾ, ಆಮದುದಾರ ಯಾರ ಸಂಪರ್ಕ ಇದೆಯಾ, ಸಂಸ್ಕರಣದಾರರು ಯಾರು ಇದ್ದಾರಾ, ಯಾವ ದರಕ್ಕೆ ಖರೀದಿ ಮಾಡ್ತಾರೆ. ಉದಾಹರಣೆಗೆ ನಾನು ಯಾವುದೋ ಒಂದು ಬೆಳೆ ಬೆಳೀತಾ ಇದ್ದೀನಿ, ಉದಾಹರಣೆಗೆ ಹೇಳ್ತಾರೆ. ಉದಾಹರಣೆಗೆ ಮದ್ದೂರು ಅಂತ ಉದಾಹರಣೆಗೆ ಹೇಳ್ತೀನಿ, ಆಗ್ತಾನೆ ಈಗ ಸುಮ್ಮನೆ ನೆನಪಂತು. ಮದ್ದೂರು ಎಳ್ನೀರು. ಈಗ ಮದ್ದೂರು ನಿಮಗೂ ಗೊತ್ತಿರಂಗೆ ಎಳ್ನೀರಿಗೆ ಹೆಸರುವಾಸಿ. ಮದ್ದೂರು ಮಾರುಕಟ್ಟೆಯಿಂದ, APMC ಮಾರುಕಟ್ಟೆಯಿಂದ ಅದು ಬಹುತೇಕ ಬಾಂಬೆ ಇರ್ಬೋದು, ಪೂನಾ ಇರ್ಬೋದು, ಮತ್ತು ಅದೇ ಥರ ದಿಲ್ಲಿ ಇರ್ಬೋದು, ಅಥವಾ ರಫ್ತುನೂ ಆಗುತ್ತೆ. ಈಗ ನಾನೊಬ್ಬ ರೈತನಾಗಿ ಎಷ್ಟೋ ಒಂದು ಎಳ್ನೀರಿಗೆ ಎಷ್ಟೋ 10 ರೂಪಾಯಿಗೆ 15 ರೂಪಾಯಿಗೆ ಮಾರ್ತಾ ಇದ್ದೀನಿ. ಈಗ ನಾನು ಹೋಗಿ ಮಾರುಕಟ್ಟೆಗೆ ತಗೊಂಡು ಹೋಗ್ತಾ ಇದ್ದೀನಿ, APMC ಮಾರುಕಟ್ಟೆಗೆ, ಮದ್ದೂರು ಮಾರ್ಕೆಟ್ಗೆ. ಅದು ಅಲ್ಲಿಂದ ಯಾರೋ ಒಬ್ಬರು ಖರೀದಿ ಮಾಡಿ ಇನ್ನೆಲ್ಲಿಗೋ ಅದು ಮುಂಬೈಗೆ, ಪೂನಾಗೆ ಕಳಿಸ್ತಾ ಇದ್ದಾರೆ. ಹಾಗಾಗಿ ನಾನು ಬಹುತೇಕ ಇದನ್ನು ಬಿಟ್ಟು ಇನ್ನೊಂದು ಮುಂದಿನ ಹೆಜ್ಜೆಗೆ ಹೋಯ್ತು ಅಂದಾಗ ಏನಾಗುತ್ತೆ ಅಂದರೆ, ಈಗ ಎಷ್ಟು ಬೆಳೆಗಾರನಿಗೂ ಮತ್ತು ಗ್ರಾಹಕನ ನಡುವೆ ಎಷ್ಟು ಕೈಗಳಿದೆಯೋ ಗೊತ್ತಿಲ್ಲ. ಅದು ನನ್ನ ಇದೇನಂತ, ಒಂದು ಕೈ ನಾವು ಮುಂದಕ್ಕೆ ಹೋದ್ರು, ಇಲ್ಲಿ ಕೂಡ ಸ್ಥಳೀಯವಾಗಿ ಯಾರೋ ಒಬ್ರು ಕೊಡ್ತಾರೆ, ಆ ಕೈ ಬದಲಾಯಿಸಿ ಇನ್ನೊಂದು ಮುಂದಿನ ಕೈ ಕೊಟ್ಟರೆ ಕನಿಷ್ಠ 1 ರೂಪಾಯಿ 2 ರೂಪಾಯಿ ನಮಗೆ ಲಾಭ ಮಾಡಲಿಕ್ಕೆ ಅವಕಾಶ. ಅಂದರೆ ಈ ನಿಟ್ಟಿನಲ್ಲಿ ಸ್ವಲ್ಪ ಮಾರುಕಟ್ಟೆ ಬಗ್ಗೆ ನೋಡೋಂಥ, ಈಗೇನು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಭಾಳಷ್ಟು ಮಾರುಕಟ್ಟೆಯ ಇಡೀ ರಾಷ್ಟ್ರ ಮತ್ತು ಇಡೀ ರಾಜ್ಯದಲ್ಲಿಂದ ಯಾವ್ಯಾವ ಮಾರುಕಟ್ಟೆಯಲ್ಲಿ ಏನೇನು ಇದು ಉತ್ಪನ್ನಗಳ ದರ ಇದೆ ಅದನ್ನು ನೋಡಲಿಕ್ಕೆ ಅವಕಾಶ ಇದೆ. ಒಂದು ವೇಳೆ ಅದರ ದರ ಇನ್ನೊಂದು ನಮ್ಮ ರಾಜ್ಯದಲ್ಲಿ ಇನ್ನೊಂದು ಮಾರುಕಟ್ಟೆಯಲ್ಲಿ ಹೆಚ್ಚು ಇದೆ ಅಂದಾಗ ಖಂಡಿತವಾಗಿ ಅದನ್ನು ಲೆಕ್ಕಾಚಾರ ಹಾಕಿ ಇಲ್ಲಿ ಮಾರೋ ಬದಲು ಅದನ್ನೇ ತೊಗೊಂಡೋಗಿ ಮಾಲನ್ನು ಅಲ್ಲಿ ಮಾರಲಿಕ್ಕೆ ಅವಕಾಶ ಇದೆ. ಅದಕ್ಕೂ ಸ್ವಲ್ಪ ನಾನು ಹೇಳೋಷ್ಟು ಸುಲಭ ಅಲ್ಲ, ಅದನ್ನು ಹೇಳ್ತೀನಿ. ಅದಕ್ಕೂ ಯಾಕಂದರೆ ಯಾವುದೇ ಕೈ ಕೆಸರಾದರೆ ಬಾಯಿ ಮೊಸರಾದರೂ, ಕೈ ಕೆಸರಾಗದೆ ಬಾಯಿ ಮೊಸರಾಗಲ್ಲ. ಹಾಗಾಗಿ ಎಲ್ಲದರಲ್ಲೂ ಇರ್ತದೆ. ಆದರೆ ಬದಲಾವಣೆ ಆಗಬೇಕಂದ್ರೆ ನಾವು ನಮ್ಮ ಚೌಕಟ್ಟನ್ನು ಅಥವಾ ಕಂಫರ್ಟ್ ಝೋನ್ ಅಂತ ಕರಿತಾರೆ, ನಾವು ಈಗ ಮಾಡ್ತಿರೋಂಥದ್ದನ್ನು ಬಿಟ್ಟು ಹೊರಗಡೆ ಬರಬೇಕಾಗ್ತದೆ. ಹಾಗಾಗಿ ಮೊದಲು ಮಾರುಕಟ್ಟೆಯ ಸಮೀಕ್ಷೆ, ಮಾರುಕಟ್ಟೆಯ ಹುಡುಕಾಟ, ಸಂಶೋಧನೆ, ಅವಲೋಕನ, ಸಿದ್ಧತೆ ಆಗಬೇಕು ಮಾರುಕಟ್ಟೆದ. ಅದಾದ ನಂತರ ಬಿತ್ತನೆ, ಅದಾದಮೇಲೆ ಕಟಾವು ಆಗಬೇಕು. ಆದರೆ ಈಗ ಏನಾಗ್ತಾ ಇದೆ, ಬಿತ್ತನೆ, ಕಟಾವು, ಮಾರುಕಟ್ಟೆಯ ಪರದಾಟ. ಆಗಬೇಕಾಗಿರೋದು ಯಾವುದು, ಮೊದಲು ಮಾರುಕಟ್ಟೆ ಸಮೀಕ್ಷೆ, ಮಾರುಕಟ್ಟೆ ಮಾಹಿತಿ, ನಂತರ ಬಿತ್ತನೆ, ಆನಂತರ ಕಟಾವು. ಇದಾಯಿತು ಅಂದರೆ ಬಹುತೇಕ ನಾನು ಹೇಳ್ತಾ ಇರೋಂಥದ್ದು, ಎಲ್ಲವೂ ಅಂತಲ್ಲ, ಬಹುತೇಕ ನಾವು ನಮ್ಮ ಮಾರುಕಟ್ಟೆ ಸಮಸ್ಯೆಗೆ ಒಂದು ಪರಿಹಾರ ಕಂಡಿಟ್ಕೊಳ್ಬೋದು. ಮತ್ತು ಈಗಾಗಲೇ ಭಾಳಷ್ಟು ಸಲ ಹೇಳಿದಾಗೆ, ಇಂದಿನ ಅವಶ್ಯಕತೆ, ಅನಿವಾರ್ಯತೆ ಮಾರುಕಟ್ಟೆ ಕ್ರಾಂತಿಯ ಹೊರತು ಬೆಳೆ ಉತ್ಪಾದನಾ ಕ್ರಾಂತಿ ಅಲ್ಲ. ಬೆಳೆ ಆಗಿರ್ಬೋದು, ಯಾವುದೇ ಉತ್ಪಾದನಾ ಕ್ರಾಂತಿ ಅಲ್ಲ. ಇವತ್ತಿನ ಅವಶ್ಯಕತೆ ಇರೋದು ರೈತ ಬ್ರ್ಯಾಂಡ್ಗಳ ಕ್ರಾಂತಿ. ರೈತ ಬ್ರ್ಯಾಂಡ್ಗಳ ಕ್ರಾಂತಿ ಅಂದರೆ, ರೈತ ಬ್ರ್ಯಾಂಡ್ ಅಂದ್ರೆ ಅರ್ಥ ಅದು ಸ್ವಸಹಾಯ ಸಂಘ ಆಗಿರ್ಬೋದು, ಶ್ರೀಶಕ್ತಿ ಗುಂಪಾಗಿರ್ಬೋದು, ರೈತ ಒಕ್ಕೂಟ ಇರ್ಬೋದು, ರೈತ ಸಹಕಾರಿ ಆಗಿರ್ಬೋದು, ರೈತ ಉತ್ಪಾದಕ ಸಂಸ್ಥೆಗಳಿರ್ಬೋದು, ಅಥವಾ ವೈಯಕ್ತಿಕ ರೈತರಿರ್ಬೋದು. ಅವ್ರು ಮಾಡಿರೋ ಬ್ರ್ಯಾಂಡ್ಗಳನ್ನ ರೈತ ಬ್ರ್ಯಾಂಡ್ ಅಂತ ಕರಿತೀನಿ. ರೈತ ಅಂದರೆ ಕೃಷಿಕರೇ ಅಂತಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಆಗಿರ್ಬೋದು. ಅದು ಒಟ್ಟು ರೈತ ಬ್ರ್ಯಾಂಡ್ ಅಂದರೆ ಗ್ರಾಮೀಣ ಪ್ರದೇಶದ ಉತ್ಪಾದಕರು ಮಾಡೋಂಥ ಬ್ರ್ಯಾಂಡ್. ಮತ್ತು ರೈತ ಉತ್ಪಾದಕ ಕಂಪನಿಗಳ ಕ್ರಾಂತಿ. ರೈತ ಉತ್ಪಾದಕ ಕಂಪನಿಗಳಾಗಿದ್ರೆ ಯಾವುದಾರಾಗಿರ್ಬೋದು, ಸ್ವಸಹಾಯ ಸಂಘ ಅಂದರೆ
ಮುಖ್ಯವಾಗಿ ನಾನು ಹೇಳ್ತಾ ಇರೋದಂಥದ್ದು ಏನಂತಂದರೆ, ಬರೀ ಈಗ ಭಾಳಷ್ಟು ನಿಮಗೂ ಗೊತ್ತಿದೆ, ಪ್ಯಾಕ್ಸ್ಗಳಿರ್ಬೋದು, ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಿಂದ ಸಹಕಾರ ಕೃಷಿಗೆ ಸಂಬಂಧಪಟ್ಟಂಥ ಸಹಕಾರಗಳಲ್ಲಿ ಎಲ್ಲ ಗೊಬ್ಬರ ಮಾರೋದು, ಕೀಟನಾಶಕಗಳನ್ನ ಮಾರೋದಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ಈಗ ಹಾಲಿ ಇರೋಂಥವರು ಸಹ ಆ ಉತ್ಪನ್ನಗಳನ್ನು ಮಾರಾಟ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕು, ಆ ನಿಟ್ಟಿನಲ್ಲಿ ಕ್ರಾಂತಿಗಳಾಗಬೇಕು. ಮತ್ತು ರೈತ ಬ್ರ್ಯಾಂಡ್ಗಳ ಮಾರಾಟ ಕ್ರಾಂತಿ ಆಗಬೇಕು, ರೈತ ಬ್ರ್ಯಾಂಡ್ಗಳ ಖರೀದಿ ಕ್ರಾಂತಿನೂ ಆಗಬೇಕು. ಕೇವಲ ಮಾರಾಟ ಮಾಡೋಕ್ಕೆ ರೈತ ತಯಾರಿದ್ದಾನೆ ಅಂತಂದರೆ ಖರೀದಿ ಮಾಡಲಿಕ್ಕೆ ಗ್ರಾಹಕನೂ ಸಹ ತಯಾರಾಗಬೇಕಲ್ಲ. ಆ ಗ್ರಾಹಕ ಯಾವ ರೀತಿ ತಯಾರಾಗಬೇಕು, ಅದಕ್ಕೂ ಸಹ ಅದ್ಭುತವಾದಂಥ ರೈತ ಉತ್ಪಾದಕ ಕಂಪನಿಗಳು ಅಥವಾ ರೈತ ಸಂಘಟನೆಗಳ ಥರನೇ ಗ್ರಾಹಕರ ಸಂಘಟನೆಗಳ ರಚನೆ ಯಾವ ರೀತಿ ಆಗಬೇಕು, ಅದನ್ನು ನೋಂದಣಿ ಮಾಡಿಕೊಂಡ್ರೆ ಯಾವ್ಯಾವ ರೀತಿ ಗ್ರಾಹಕರಿಗೂ ಅನುಕೂಲ ಅನ್ನೋದನ್ನು ನಾನು ಬಹುತೇಕ ಮುಂದಿನ ಸಂಚಿಕೆಯಲ್ಲಿ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಗೊತ್ತಿಲ್ಲ, ನಾನು ಈ ಸಲ ಭಾಗ ಅಂತೇನು ಭಾಗ ಅಂದರೆ ಬೇರೆದೆಲ್ಲ ಭಾಗ 1, 2, 3 ಅಂತ ಮಾಡ್ತಾ ಇದ್ದೆ. ನನಗೆ ಅದರ ಕಡೆ ಹೆಚ್ಚು ಗಮನ ಕೊಡಲಿಲ್ಲ. ನನಗೆ ಗೊತ್ತಿರೋಂಥ ವಿಷಯಗಳನ್ನ ನಾನು ನಿರಂತರವಾಗಿ ಬೇರೆ ಬೇರೆ ವೀಡಿಯೋಗಳು ಮಾಡಿ ಹಂಚ್ಕೊಂಡಿದ್ದೀನಿ. ದಯಮಾಡಿ ಎಲ್ಲೋ ವೀಡಿಯೋಗಳನ್ನು ಸಹ ನೋಡಿ ಬೇರೆ ಜೊತೆ ಹಂಚ್ಕೊಳ್ಳಿ. ಮತ್ತು ಇನ್ನೊಂದು ನನ್ನ ಮನವಿ, ದಯಮಾಡಿ ನನ್ನ ವಾಟ್ಸಪ್ ಅಂತೀನಿ, ಯೂಟ್ಯೂಬ್ ವೀಡಿಯೋಗೆ ಇದಕ್ಕೆ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದಾಗ ಏನು ಅನುಕೂಲ ಅಂತಂದರೆ, ನಾನು ಯಾವುದೇ ಒಂದು ಹೊಸ ವೀಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅದು ನೋಟಿಫಿಕೇಶನ್ ಬರ್ತದೆ. ಹಾಗಾಗಿ ನೀವು ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದರೆ ನಾನು ಯಾವಾಗ ಹೊಸ ವೀಡಿಯೋಗಳನ್ನ ಮಾಡ್ತೀನಿ, ಯಾವಾಗ ಅಪ್ಲೋಡ್ ಮಾಡ್ತೀನಿ ಅನ್ನೋಂಥದ್ದು ನಿಮಗೂ ಗೊತ್ತಾಗಲ್ಲ. ಇಲ್ಲಾಂದರೆ ನಾನೇನಾಗುತ್ತೆ ಅಂದರೆ, ಪ್ರತಿ ಸಲ ನಾನು ಮಾಡಿದಂಥ ವೀಡಿಯೋ ಲಿಂಕ್ಗಳನ್ನ ಗ್ರೂಪ್ಗಳಲ್ಲಿ ಕಳಿಸ್ಬೇಕಾಗ್ತದೆ. ಸೊ ಹಾಗಾಗಿ ಅದು ಭಾಳ ತ್ರಾಸದಾಯಕ, ಭಾಳಷ್ಟು ಸಮಯ ಶ್ರಮದಲ್ಲಿ ಹೋಗುತ್ತೆ. ಹಾಗಾಗಿ ಮತ್ತೊಮ್ಮೆ ಮನವಿ, ದಯಮಾಡಿ ಎಲ್ಲರೂ ಸಹ, ನೀವು ಸಹ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮಗೆ ಗೊತ್ತಿರೋಂಥ ಎಲ್ಲ ರೈತರುಗಳಿರ್ಬೋದು ಅಥವಾ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲರಿಗೂ ಸಹ ನೀವು ಸಹ ಕಳಿಸ್ಕೊಡಿ. ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಕಳಿಸ್ಕೊಡಿ ಅಥವಾ ನಿಮ್ಮ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಹಂಚಿಕೆ ಮಾಡ್ಕೊಳ್ಳಿ. ಹಾಗಾಗಿ ಏನಾಗುತ್ತೆ ಅಂದರೆ, ನೀವು ಸಬ್ಸ್ಕ್ರೈಬ್ ಆದಾಗ ಸುಲಭ, ನಾನು ಹಾಕಂಥ ಹೊಸ ವೀಡಿಯೋಗಳ ಬಗ್ಗೆ ನಿಮಗೆ ಕೂಡಲೇ ಕ್ಷಣ ಮಾತ್ರದಲ್ಲೇ ನಿಮಗೆ ಅದು ನೋಟಿಫಿಕೇಶನ್ ಬರ್ತದೆ, ನೀವು ನೋಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.